ಹಲೋ ನಮಸ್ಕಾರ. ನೋಡ್ತಾ ಇದ್ರ ಮಂಜುಳಾ ಗಂಗಪ್ಪ ಯೂಟ್ಯೂಬ್ ಚಾನೆಲ್. ಸೊ ನಾಳೆ ಮಾಸಿಕ ಶಿವರಾತ್ರಿ ಇದೆ. ಯೂಶಲಿ ಮಾಸಿಕ ಶಿವರಾತ್ರಿ ತುಂಬ 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 ಇಂಪಾರ್ಟೆಂಟ್. ಲೈಕ್ ವರ್ಷಕ್ಕೊಂದ್ಸಲ ಶಿವರಾತ್ರಿ ನಾವು ಏನು ಆಚರಿಸ್ತೀವಿ ಅದು ಮಹಾಶಿವರಾತ್ರಿ ಆಗುತ್ತೆ. ಅದೇ ಪ್ರತಿ ತಿಂಗಳು ಈ ಅಮಾವಾಸ್ಯೆ ಹತ್ತಿರ ಅಂದರೆ ಒಂದಿನ 2 ದಿನ ಹಿಂದೆ ಮಾಸಿಕ ಶಿವರಾತ್ರಿ ಬರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ, ಒಂದು ಡ್ಯೂರೇಷನ್, ಒಂದು ವಿಂಡೋ, ಒಂದು ಟೈಮ್ ವಿಂಡೋ ಅಂತ ಇರುತ್ತೆ. ಆ ವಿಂಡೋದಲ್ಲಿ ನಾವು ಬೈ ಚಾನ್ಸ್ ನಾವೇನಾದರೂ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ದರೆ ಅದು ತುಂಬ 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 ಹೆಲ್ಪ್ ಆಗುತ್ತೆ. ಸೊ ಆ ಟೈಮಲ್ಲಿ ಕೆಲವ್ರು ಹೇಳ್ತಾರೆ ಶಿವನೇ ಭೂಮಿಗೆ ಬರ್ತಾನೆ. ಆ ಟೈಮಲ್ಲಿ ನಾವೇನಾದರೂ ಶಿವನ ಪ್ರಾರ್ಥನೆ ಮಾಡಿದ್ರೆ, ಶಿವನ ಧ್ಯಾನಿಸಿದ್ರೆ ನಮಗೆ ಶಿವನ ಪ್ರೆಸೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಬಿಲೀವ್ ಮಾಡೋದು ಏನಂತಂದರೆ ಎಲ್ಲರಲ್ಲೂ ಶಿವ ಇರ್ತಾನೆ. ಅದನ್ನು ನೋಡೋಕ್ಕೆ ನಮಗಾಗಲ್ಲ. ಯಾಕೆಂದರೆ ಎವ್ರಿ ಡೇ ನಾವು ಒಂದೆಲ್ಲ ಒಂದು ಹಡಲಲ್ಲಿರ್ತೀವಿ, ಒಂದೆಲ್ಲ ಒಂದು ಜಂಜಾಟದಲ್ಲಿರ್ತೀವಿ. ಸೊ ಆ ಜಂಜಾಟದಲ್ಲಿ ನಮ್ಮಲ್ಲಿರೋ ಶಿವನ ನಾವು ಕಾಣಿಸ್ಕೊಳ್ಳೋಕ್ಕೆ ಆಗಲ್ಲ, ಅಂದರೆ ತೋರಿಸ್ಕೊಳ್ಳೋಕ್ಕೂ ಆಗಲ್ಲ, ಫೀಲ್ ಮಾಡೋಕ್ಕೂ ಆಗಲ್ಲ. ಬಟ್ ಈ ಥರ ಎವ್ರಿ ಡೇ ನಮ್ಮ ಒಂದು ಹಿಂದೂ ಕ್ಯಾಲೆಂಡರಲ್ಲಿ ಒಂದೊಂದು ಇವೆಂಟ್ ಏನು ಬರುತ್ತೆ ಅದರಲ್ಲಿ ಅಟ್ಲೀಸ್ಟ್ 2% ಆಫ್ ಟೈಮ್ನ ನಾವು ಇನ್ವೆಸ್ಟ್ ಮಾಡಿದಾಗ ನಮಗೆ ಆ್ಯಕ್ಚುಲಿ ನಮ್ಮಲ್ಲಿರುವಂಥ ಶಿವ ಕಾಣಿಸ್ತಾನೆ ಅನ್ನೋದು ನನ್ನ ಭಾವನೆ. ಸೊ ಅವರವರ ಭಾವನೆಗೆ, ಅವರವರ ಭಕ್ತಿಗೆ ಬಿಟ್ಟಿದ್ದು. ನನ್ನ ಭಾವನೆ, ನನ್ನ ಭಕ್ತಿ ಬೇರೆ. ಸೊ ಎರಡನ್ನೂ ಕೊಲ್ಯಾಡ್ ಮಾಡೋಕ್ಕೆ ಹೋಗಬೇಡಿ. ಹೋಪ್ ನಿಮ್ಮಲ್ಲಿರುವಂಥ ಶಿವ ನಿಮಗೆ ಬೇಗ ಕಾಣಿಸ್ಕೊಂಡ್ಲಿ, ನಿಮ್ಮಲ್ಲಿರುವಂಥ ಶಿವ ನಿಮಗೆ ದರ್ಶನ ಸಿಗಲಿ, ತೋರಿಸ್ಲಿ ಅಂತ ನಾನು ಬೇಡ್ಕೋತೀನಿ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಮಿಶೋ ಪರ್ಚೇಸ್. ನಾನು ಆ್ಯಕ್ಚುಲಿ ನನ್ನ ಒಂದು ರೆಗ್ಯುಲರ್ ಥಿಂಗ್ಸ್, ಅಂದರೆ ನನಗೆ ರೆಗ್ಯುಲರಾಗಿ ಬೇಕಾಗಿರೋ ಅಂಥ ಒಂದು ಪ್ರಾಡಕ್ಟ್ಸ್ನ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಸೊ ಇಟ್ ಮೈಟ್ ಬಿ ಯೂಸ್ಫುಲ್. ಸೊ ನೋಡೋಣ. ಓಕೆ, ಫಸ್ಟ್ ಆರ್ಡ್ರಲ್ಲಿ ನಾನು ಆ್ಯಕ್ಚುಲಿ 50 ಇದು ಕ್ಯಾಂಡಲ್ಸ್ನ, ಸ್ಮೋಕ್ಲೆಸ್ ಕ್ಯಾಂಡಲ್ಸ್ನ ಆರ್ಡ್ರ್ ಮಾಡಿದ್ದೆ. ಯಾಕಂದರೆ ಅಂದರೆ ನಾನು ಲಾಸ್ಟ್ ಟೈಮ್ ನೀವು ನೋಡಿದರೆ, ನನ್ನ ರೀಸೆಂಟ್ ವೀಡಿಯೋಸ್ನೆಲ್ಲ ನೋಡಿದರೆ ನಾನು ರೂಮ್ ಅಂದರೆ ಎಸೆನ್ಷಿಯಲ್ ಆಯಿಲ್ಸ್ನ ತೊಗೊಂಡಿದ್ದೆ. ಹೋಪ್ ಯು ರಿಮೆಂಬರ್. ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಸೊ ಆ ಎಸೆನ್ಷಿಯಲ್ ಆಯಿಲ್ನ ನಾನು ಹೇಗೆ ಯೂಸ್ ಮಾಡ್ತೀನಿ ಇದ್ರ ಜೊತೆಗೆ ಅನ್ನೋದು ತುಂಬ ಒಂದು ದೊಡ್ಡ ಹ್ಯಾಕ್. ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಯಾರು ಮಾಡ್ತಿರ್ತಾರೋ ಅವ್ರಿಗೆ ನಮ್ಮ ಸೆನ್ಸರಿ ಆರ್ಗನ್ಸ್ ಏನಿರುತ್ತೆ ಅದು ಸ್ವಲ್ಪ ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ಇದು ನೋಡೋ ದೃಷ್ಟಿ ಆಗಿರ್ಬೋದು, ಕೇಳಿಸ್ಕೊಳ್ಳುವಂಥ ಶಬ್ದ ಆಗಿರ್ಬೋದು, ಸ್ಮೆಲ್ ಮಾಡುವಂಥ ಒಂದು ಗಾಳಿ ಆಗಿರ್ಬೋದು, ನಾವು ಟೇಸ್ಟ್ ಮಾಡುವಂಥ ಒಂದು ಫುಡ್ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಹೈಟೆಂಡ್ ವೇಯಲ್ಲಿ ನಮಗೆ ಫೀಲ್ ಆಗ್ತಾ ಇರುತ್ತೆ. ಸೊ ನಾನು ಯೂಶ್ವಲಿ ಏನು ಮಾಡ್ತೀನಿ, ನಾನು ಇಷ್ಟ ತಿಂದರೂ ನನಗೊಂದು ಸ್ವಲ್ಪ ಪ್ರಾಪರ್ ಮೀಲ್ ಸಿಕ್ಕಿದ್ರೆ ಸಾಕು. ಊಟನ ಪ್ರಸಾದದ ಥರ ತಿಂತೀನಿ. ಅದು ಯಾಕೆ ಅಂತ ಗೊತ್ತಿಲ್ಲ, ನಾನು ಪ್ರಾಕ್ಟೀಸಸ್ ಎಲ್ಲ ಜಾಸ್ತಿ ಇಂಟೆನ್ಸ್ ಆದಮೇಲೆ ಆಟೋಮೆಟಿಕಾಗಿ ಕಟ್ ಆಫ್ ಆಗೋಯ್ತು. ಸೊ ಅದು ಒಂದು ನಾನೇ ಇಂಟೆನ್ಷನಲಿ ಕಟ್ ಮಾಡಲಿಲ್ಲ, ಬಟ್ ಕಟ್ ಆಯಿತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಸ್ಮೆಲ್ ಕೂಡ ಅಷ್ಟೇ, ಒಂಚೂರು ಸ್ಮೆಲ್ ಹಾಗೆ ಹೇಗೆ ಆಯಿತು ಅಂತ ಅಂದರೆ ನಂಗೆ ತುಂಬ ಇರಿಟೇಷನ್ ಅನಿಸುತ್ತೆ. ಸೊ ಐ ಮೈಸೆಲ್ಫ್ ವಾಂಟ್ ಟು ಬಿ ಫ್ರೆಶ್. ಅದಕ್ಕೆ ನಾನು ಪರ್ಫ್ಯೂಮ್ ಅಥವಾ ಯೂಸ್ ಮಾಡ್ತೀನಿ, ಪರ್ಫ್ಯೂಮ್, ಡಿಯೋಸ್ ಏನಾದರೂ. ಬಿಕಾಸ್ ನಾನು ಸೋಷಿಯಲ್ ಅನಿಮಲ್, ನಿಮ್ಮ ಥರನೇ ನಾನು ಏನೋ ಇರೋದ್ರಿಂದ ಪ್ರಪಂಚದಲ್ಲಿ ನಾನು ಅಷ್ಟೊಂದು ಆರ್ಗ್ಯಾನಿಕ್ ವೇಯಲ್ಲಿ ಹೋಗೋಕ್ಕಾಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ನನಗೆ ಸಿಗುವಂಥ ವಸ್ತುಗಳನ್ನ ನಾನು ಹೇಗೆ ಯೂಸ್ ಮಾಡ್ಕೋಬಹುದು, ನನಗೆ ಹಾರ್ಮ್ ಮಾಡೋಕ್ಕಾಗದೆ ಅನ್ನೋ ಒಂದು ಇಂಟೆನ್ಷನಲ್ಲಿ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಯೂಸ್ ಮಾಡ್ತೀನಿ. ಆ್ಯಂಡ್ ಕಮಿಂಗ್ ಟು ರೂಮ್, ನನಗೆ ಸ್ವಲ್ಪ ಫ್ರೆಶ್ ಫ್ರೇಗ್ರೆನ್ಸ್ ಬೇಕು. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಹಳೆಯ ಒಂದು ಮೆಥಡ್ ನನಗೆ ತುಂಬ ಇಷ್ಟ ಅದು. ಸೊ ಬಿಟ್ಟಿದ್ದೆ, ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಅಂತಲೇ ಐ ಹ್ಯಾಡ್ ದಿಸ್. ಸೊ ಇದು ಆಲ್ಮೋಸ್ಟ್ ನನಗೆ ಪ್ರಿಂಟ್ ಹೋಗಿದೆ, ಬಟ್ 110 ರೂಪೀಸ್ ಅರೌಂಡ್ ನನಗೆ ಸಿಕ್ತು. ಸೊ 50 ಕ್ಯಾಂಡಲ್ಸ್ಗೆ 110 ಇಸ್ ವರ್ತ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ತೊಗೊಂಡೆ. ಬಿಕಾಸ್ ಬೇರೆ ಕ್ಯಾಂಡಲ್ಸ್ ನಾನು ತೊಗೊಂಡಿದ್ದೆ, 100 ಕ್ಯಾಂಡಲ್ಸ್ ಬರ್ತಿತ್ತು. ಬಟ್ 100 ಏನಾಗ್ತಿತ್ತು ಅಂತಂದರೆ ಕೆಲವೊಂದು ಲೈಟ್ ಆಗ್ತಿರಲಿಲ್ಲ. ಅಂದರೆ ಈ ಕಾಟನ್ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ ಕಟ್ಟಾಗಿ ಹೋಗ್ಬಿಟ್ಟಿರ್ತಿತ್ತು. ಸೊ ಅದಕ್ಕೆ ಈ ಸಲ ನೋಡಿಕೊಂಡು ನನಗೆ ಬೇಕಾಗಿರೋ ಅಂಥದ್ದು ಕಡಿಮೆ ಆದರೂ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಕಂಪ್ಲೀಟ್ ಯೂಸ್ ಮಾಡುವಂಥ ಸೆಟ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡದ್ದು. ನಾನು ಬೇಕಾದರೆ ಇವಾಗ ತೋರಿಸ್ತೀನಿ ಆಯಿತಾ, ಸಖತ್ತಾಗಿರುತ್ತೆ.
ಇದು ಆ್ಯಕ್ಚುಲಿ ಸ್ಟೋರೇಜ್ ಬಾಕ್ಸ್. ನಾನು ಇದನ್ನು ಯಾಕೆ ತೊಗೊಂಡೆ ಅಂತಂದರೆ ನನ್ನ ಮಗಳು ಕ್ರೀಮ್ಸ್ಗಳು ಮತ್ತು ಎಲ್ಲ ಚಲ್ಲಂಪಿಲಿ ಅಲ್ಲಿ ಇಲ್ಲಿ ಹಾಕಿರ್ತಾಳೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮದು ಕೆಲವೊಂದು ಐಟಮ್ಸ್ ಎಲ್ಲ ಅಲ್ಲಿ ಬಿದ್ದಿರುತ್ತೆ. ಸೊ ಅಟ್ಲೀಸ್ಟ್ ಒಂದು ಕಡೆ ಆರ್ಗನೈಸ್ ಮಾಡಿ ಬೆಳಗ್ಗೆ ಹೋಗೋವಂಥ ಟೈಮಲ್ಲಿ ಹುಡ್ಕೋದು ಬೇಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆರ್ಗನೈಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಟ್ರೀನ ತೊಗೊಂಡಿದ್ದು. ಸೊ ನಾನು ಬ್ಲ್ಯಾಕ್ ಆರ್ಡರ್ ಮಾಡಿದ್ದೆ, ಗ್ರೀನ್ ಬಂದಿದೆ. ಇದೊಂಥರ ಸ್ಟೋರೇಜ್ ಬಾಕ್ಸ್ ಇದು. ಸೊ ಆರ್ಗನೈಸ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದು. ಹೋಪ್ ನಿಮ್ಗೆ ಯೂಸ್ ಆಗುತ್ತೆ ಅಂತಂದರೆ ಯು ಕ್ಯಾನ್ ಆಸ್ಕ್ ಫಾರ್ ದ ಲಿಂಕ್. ನಾನು ಲಿಂಕ್ ಬೇಕಾದರೆ ಕ್ಯಾಪ್ಷನಲ್ಲಿ ಆದರೆ ಮೆನ್ಷನ್ ಮಾಡ್ತೀನಿ, ಇಲ್ಲಾಂದರೆ ಪರ್ಸ್ನಲಾಗಿ ಶೇರ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಬಾಕ್ಸ್. ಚೆನ್ನಾಗಿದೆಯಾ? ಬೀಲ್ಸ್ ಎಲ್ಲ ತೋರ್ಸೋಕ್ಕಾಗಲ್ಲ, ಬಿದ್ದ ಮೇಲೆ ಒಡಗಿಡ್ದು ಹೋದರೆ ನಮ್ಮಮ್ಮ ನಾನು ನೋಡ್ದಾಗ್ತಾರೆ. ನಾನು ಆ್ಯಕ್ಚುಲಿ ನಾನು ಹೇಳಿದೆ ಅಲ್ವಾ, ನಾನು ಈ ಕ್ಯಾಂಡಲ್ನ ಲೈಟ್ ಮಾಡ್ತೀನಿ ಅಂತ. ಐ ಜಸ್ಟ್ ಶೋ ಯು. ಓಕೆನಾ? ಸೊ ಆ್ಯಕ್ಚುಲಿ ಸೆರಾಮಿಕಲ್ ಮಾಡಿರೋವಂಥ ಒಂದು ಪ್ರಾಡಕ್ಟ್ ಇದು. ಇದರಲ್ಲಿ ನಾವು ರೂಮ್ ಫ್ರೆಶ್ನರ್ನ ಅಂದರೆ ಹೇಗೆ ಮಾಡ್ಕೋಬೋದು ಅಂದರೆ ರೂಮ್ ಫ್ರೆಶ್ ಆ ಫೀಲ್, ಆ ಪಾಸಿಟಿವಿಟಿ, ಮನೇಲಿ ಪಾಸಿಟಿವಿಟಿನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು, ಜೊತೆಗೆ ಡೆಕೋರೇಟಿವ್ ಆಗು ಕೂಡ ನಾವು ಹೇಗೆ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಇಟ್ ಈಸ್ ವೆರಿ ಕ್ಯೂಟ್. ಇದನ್ನು ನೀವು ಲಿಂಕ್ ಕೇಳಬೇಡಿ, ಯಾಕಂದರೆ ಇದನ್ನು ನಾನೇ ಹೋಗಿ ಹ್ಯಾಂಡ್ ಪಿಕ್ ಮಾಡ್ಕೊಂಡು ಬಂದಿದ್ದು. ಎಲ್ಲೋ ಇವೆಂಟ್ ಹೋದಾಗ ನನಗೆ ನನ್ನ ಹತ್ರ ಇದರ ಒಂದು 2-3 ಪ್ರಾಡಕ್ಟ್ ಇತ್ತು. ಬಟ್ ಅದು ಬ್ರೇಕ್ ಆಗೋಗ್ಬಿಟ್ಟಿತ್ತು. ಸೊ ಬ್ರೇಕ್ ಆಗಿರೋದು ನಾನು ಆಲ್ಮೋಸ್ಟ್ ನಾನು ಜಾಸ್ತಿ ಇಟ್ಕೊಳ್ಳಲ್ಲ, ಹಾಕ್ಬಿಡ್ತೀನಿ, ಅಂದರೆ ಹೊರಗಡೆ ಡಿಸ್ಪೋಸ್ ಮಾಡಿಬಿಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಅದು ಇಟ್ಕೊಂಡಿರಲಿಲ್ಲ. ಸೊ ತಂದು ತುಂಬ ದಿನ ಆಗಿತ್ತು. ಸೊ ಇದನ್ನು ನೋಡಿದಾಗೆಲ್ಲ ಅನ್ಕೋತಿದ್ದೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಐ ಡಿಂಟ್ ಹ್ಯಾಡ್ ಟೈಮ್. ಇವಾಗ ನನಗೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಆ ಪಾಸಿಟಿವಿಟಿ ಜಾಸ್ತಿ ಬೇಕು ಅನ್ನೋ ಥರ ಕ್ರೇವ್ ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಯೂಸಿಂಗ್ ಇಟ್. ಸೊ ಈ ಥರ ಇರುತ್ತೆ ನಿಮಗೆ. ಒಂದೊಂದು ಕ್ಯಾಂಡಲ್ಸು ಕೂಡ ಹಿಂಗೆ ಆರ್ಗನೈಸ್ ಮಾಡಿರ್ತಾರೆ. ಸೊ ಒಂದು ತೊಗೊಳ್ಳಿ, ಅಂದರೆ ಹೊರಗಡೆ ಏನೂ ಸ್ಪಿಲ್ ಆಗಲ್ಲ, ಬಟ್ ಸ್ಟಿಲ್ ಸೇಫಾಗಿ ಇಟ್ಕೊಳ್ಳಿ ಅಷ್ಟೇ. ಸೊ ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ಅಂದರೆ, ಫಸ್ಟು ನೀವು ಕ್ಯಾಂಡಲ್ನ ಲೈಟ್ ಮಾಡ್ಕೊಂಬಿಡಿ. ನಾನು ಲೈಟ್ ಮಾಡ್ಕೊತೀನಿ. ಆ್ಯಂಡ್ ಕೋಲ್ಡ್, ಕಾಫ್ ಮತ್ತು ಮನೇಲಿ ಅಷ್ಟೇ ಎನರ್ಜಿ ಚೆನ್ನಾಗಿಲ್ಲ ಅಂತ ಅಂದಾಗ ಈ ಥರ ಎಲ್ಲ ನಾವು ಯೂಸ್ ಮಾಡೋದ್ರಿಂದ, ಫೈರ್ ಇಟ್ ಆಲ್ವೇಸ್ ನ್ಯೂಟ್ರಲೈಸಸ್ ದ ಎನರ್ಜಿ, ಇಟ್ ಬರ್ನ್ಸ್ ನೆಗೆಟಿವ್ ಎನರ್ಜೀಸ್ ಆಗ. ಸೊ ಮನೆಯಲ್ಲಿ ದೀಪ ಹಚ್ಚಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಯಾಕೆ ಗೊತ್ತಾ? ಬೆಂಕಿ ತತ್ವ ಯಾವತ್ತಿದ್ರೂ ನಮ್ಮಲ್ಲಿರೋ ಅಂಥ ಕೆಟ್ಟ ಅಂಶಗಳನ್ನ ಇದು ಮಾಡುತ್ತೆ, ಅಂದರೆ ನ್ಯೂಟ್ರಲೈಸ್ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಈ ಥರ ಪ್ಲೇಸ್ ಮಾಡ್ಕೋಬೇಕು. ಈ ಥರ ಪ್ಲೇಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಇದು ಎಸೆನ್ಷಿಯಲ್ ಆಯಿಲ್, ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್. ನನಗೆ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ತುಂಬ ಇಷ್ಟ, ಬಿಕಾಸ್ ಇದೊಂಥರ ನನಗೆ ಎನರ್ಜಿ ಬೂಸ್ಟರ್ ಥರ ನನಗಿದು. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏನು ಮಾಡಬೇಕು ಅಂತ ಅಂದರೆ, ಈ ಥರ 1-2 ಡ್ರಾಪ್ಸ್ ಹಾಕಬೇಕು. ಹಾಕ್ಬಿಟ್ಟು ಬಿಟ್ಬಿಡಿ ಅಷ್ಟೇ. ಸೊ ಏನಾಗುತ್ತೆ ಅಂತ ಅಂದರೆ, ಇಲ್ಲಿ ಬಾಯ್ಲ್ ಆಗ್ತಾ, ಅಂದರೆ ಇಲ್ಲಿ ದೀಪ ಹಚ್ಚಿರ್ತೀವಲ್ಲ, ಅದು ಬಾಯ್ಲ್ ಆಗಿ ಎವಾಪ್ರೇಟ್ ಆಗಿ ರೂಮಲ್ಲಿರೋ ಅಂಥ ಒಂದು ಫ್ರೇಗ್ರೆನ್ಸ್ನ ಚೇಂಜ್ ಮಾಡುತ್ತೆ. ಇಟ್ ಆ್ಯಕ್ಟ್ಸ್ ಆ್ಯಸ್ ರೂಮ್ ಫ್ರೆಶ್ನರ್. ಅಟ್ ದ ಸೇಮ್ ಟೈಮ್ ನಿಮಗೆ ದೀಪ ಇರೋದ್ರಿಂದ ಒಂದು ಡೆಕೋರೇಟಿವ್ ಫೀಲ್ ಕೂಡ ಆಗುತ್ತೆ, ಒಂದು ಪಾಸಿಟಿವ್ ಫೀಲ್ ಕೂಡ ಆಗುತ್ತೆ. ಸೊ ದಿಸ್ ಆ್ಯಕ್ಚುಲಿ ಹೆಲ್ಪ್ಸ್. ಆ್ಯಂಡ್ ಟ್ರೈ ಮಾಡಿ ಆ್ಯಕ್ಚುಲಿ, ಆಯಿತಾ? ಬರೀ ಇದು ಒಂದಂತಲೇ ಅಲ್ಲ, ಸ್ಯಾಂಡಲ್ ಆಗಿರ್ಬೋದು, ರೋಸ್ ಆಗಿರ್ಬೋದು, ಸೊ ಎನಿಥಿಂಗ್ ಅದು ಪಾಸಿಟಿವ್ ಫೀಲ್ನ ಕೊಡುತ್ತೆ. ರೋಸು ಅಷ್ಟೇ, ಕೆಲವೊಂದು ಮಲ್ಲಿಗೆ ಸ್ಮೆಲ್ಲು ಕೂಡ ಸಿಗುತ್ತೆ. ಅಂದರೆ ನಂತರ ತುಂಬ ಇತ್ತು, ಬಟ್ ಫಾರ್ ನಾವು ನಾನು ಬರೀ ಲ್ಯಾವೆಂಡರ್ ಮಾತ್ರ ತೊಗೊಂಡಿದ್ದೀನಿ. ಆ್ಯಂಡ್ ಪೆಪರ್ಮೆಂಟ್ ತೊಗೊಂಡಿದ್ದೀನಿ. ದಟ್ ಈಸ್ ಪೆಪರ್ಮೆಂಟ್ ಫಾರ್ ಹೇರ್ಸ್ ಆ್ಯಂಡ್ ಲ್ಯಾವೆಂಡರ್ ಇಸ್ ಫಾರ್ ದಿಸ್. ಸೊ ಲ್ಯಾವೆಂಡರ್ನ ಆಗಲೇ ಅದು ಬಾಯ್ಲ್ ಆಗ್ತಾ ಸ್ಮೆಲ್ ಬರ್ತಾ ಇದೆ. ಸೊ ಇಟ್ ಇಸ್ ಆ್ಯಕ್ಚುಲಿ ಗುಡ್. ಯು ಕ್ಯಾನ್ ಜಸ್ಟ್ ಸಿ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಯೂಸ್ ಇಟ್. ಬೇಕಾದ್ರೆ ನಾನು ತೋರಿಸ್ತೀನಿ. ಸೊ ಇದಾಗಿತ್ತು ನನ್ನ ಒಂದು ಶಾಪಿಂಗ್ ಹಾಲ್. ಸೊ ಹೋಪ್ ಯು ಆಲ್ ಲೈಕ್. ಆ್ಯಂಡ್ ಇಷ್ಟ ಆಯಿತು ಅಂತ ಅಂದರೆ ಯು ಕ್ಯಾನ್ ಜಸ್ಟ್ ಕಮೆಂಟ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಯೂಸ್. ಯು ಫೀಲ್ ವೆರಿ ಮಚ್ ರಿಫ್ರೆಶ್ಡ್ ಆ್ಯಂಡ್ ವೆರಿ ಮಚ್ ಪಾಸಿಟಿವ್. ಟ್ರಸ್ಟ್ ಮೀ. ಓಕೆನಾ? ಸಿ ಯು. ಸ್ಮೆಲ್ ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.